ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವಿಡಿಯೋ ಇಷ್ಟು ದಿನ ವಿಡಿಯೋಕ್ಕಿಂತ ಡಿಫ್ರೆಂಟ್ ಅಂತಲೇ ಹೇಳ್ಬೋದು. ಯಾಕಂತೀರಾ, ಈ ವಿಡಿಯೋ ನೋಡ್ತಾ ಹೋಗಿ ನಿಮಗೆ ಗೊತ್ತಾಗುತ್ತೆ. ಇದು ನನ್ನ ಒಂದು ಬಹುದಿನದ ಕನಸು ಅಂತಲೇ ಹೇಳ್ಬೋದು. ಆ ಕನಸು ಈಡೇರ್ತು ಅಂತಲೂ ಹೇಳ್ಬೋದು. ಏನು ಕನಸು, ಏನು ಈಡೇರ್ತು ಎಲ್ಲ ಹೇಳ್ತೀನಿ ಬನ್ನಿ. ತುಂಬ ದಿನಗಳಿಂದ ನನಗೆ ಒಂದು ಟ್ಯಾಟು ಹಾಕಿಸ್ಕೊಳ್ಬೇಕು ಅಂತ ತುಂಬ ಆಸೆ ಇತ್ತು. 3 ವರ್ಷದಿಂದ ಒಂದು ಸಣ್ಣ ಟ್ಯಾಟು ಹಾಕಿಸ್ಕೊಂಡಿದ್ದೆ. ಬಟ್ ನಾನು ಡಿಸೈನ್ ಸೆಲೆಕ್ಟ್ ಮಾಡಿ 1 ವರ್ಷದಿಂದ ನಾನು ಈ ಟ್ಯಾಟು ಹಾಕಿಸ್ಕೋಬೇಕು ಅಂತ ಕಾಯ್ತಾ ಇದ್ದೆ. ಸೊ ಎಲ್ಲಿ ಹಾಕಿಸ್ಕೊಳ್ಳೋದು ಅಂತ ಯೋಚನೆ ಮಾಡಿದಾಗ ನಾನು ಹಳೆ ಟ್ಯಾಟು ಹಾಕಿಸ್ಕೊಂಡಿದ್ದಿಲ್ಲ 3 ವರ್ಷ ಬೇಕು, ಅಲ್ಲಿಗೆ ಹೋಗಿ ಹಾಕಿಸ್ಕೊಂಡ್ರಾಯ್ತು ಅಂತ ಹೇಳ್ಬಿಟ್ಟು ನಾನು ಶಿವಮೊಗ್ಗಕ್ಕೆ ಹೋದೆ. ಸೊ ಶಿವಮೊಗ್ಗದಲ್ಲಿ ದುರ್ಗಿಗುಡಿ ಮೇನ್ ರೋಡಲ್ಲಿ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಅಯ್ಯಂಗಾರ್ ಬೇಕರಿ ಆಪೋಸಿಟ್ ತಿಮ್ಮಯ್ಯ ಕಾಂಪ್ಲೆಕ್ಸ್ ಫಸ್ಟ್ ಫ್ಲೋರ್ನಲ್ಲಿ ಈ ಟ್ಯಾಟು ಶಾಪ್ ಇದೆ. ಇದರ ಹೆಸರು ಅಮೇಜಿಂಗ್ ಟ್ಯಾಟು ಸ್ಟುಡಿಯೋ ಅಂತ. ನಾವು ಸೀದಾ ಶಾಪ್ ಒಳಗೆ ಹೋದ್ವಿ. ಶಾಪ್ ಮಾತ್ರ ತುಂಬ ವಿಶಾಲವಾಗಿತ್ತು ಮತ್ತು ಟ್ಯಾಟು ಹಾಕಿಸ್ಕೊಳ್ಳೋಕ್ಕೆ ಸಿಟ್ಟಿಂಗ್ ಫೆಸಿಲಿಟಿ ಕೂಡ ತುಂಬ ಚೆನ್ನಾಗಿತ್ತು. ಟ್ಯಾಟು ಹಾಕೋರು ಯುವರಾಜ್ ಅಂತ ಓನರ್ ನೇಮ್ ಹೆಸರು. ಸೊ ಸೇಫ್ ಆ್ಯಂಡ್ ಹೈಜೆನಿಕ್ ಅಂತಲೇ ಹೇಳ್ಬೋದು. ಇಲ್ಲಿ ನಾನು ಮತ್ತು ನನ್ನ ಅಕ್ಕ ಇಬ್ಬರು ಟ್ಯಾಟು ಹಾಕಿಸ್ಕೊಂಡ್ವಿ. ಒಂಚೂರು ನೋವಾಗಲ್ಲ ಟ್ಯಾಟು ಹಾಕುವಾಗ. ಮತ್ತು ಕೆಲವೊಬ್ಬರು ಹೇಳ್ತಿದ್ರು ನಾವು ಹಾಕ್ಕೊಳ್ಳೋಕ್ಕಿಂತ ಮುಂಚೆ ಜ್ವರ ಬರುತ್ತೆ ಮತ್ತು ತುಂಬ ನೋವಾಗುತ್ತೆ ಅಂತ ಹೇಳ್ತಾಯಿದ್ರು. ಸೊ ನಮಗೆ ಜ್ವರನೂ ಬಂದಿಲ್ಲ, ನೋವು ಆಗಿಲ್ಲ. ಏನೇ ಒಂದು ಡ್ರಾಯಿಂಗ್ ಆರ್ಟ್ ಅಥವಾ ಟ್ಯಾಟು ಹಾಕುವಾಗ ತುಂಬ ಪೇಷನ್ಸ್ ಬೇಕು ಅಂತ ಹೇಳ್ತಾರೆ. ಸೊ ನಮಗೆ ಟ್ಯಾಟು ಹಾಕಿದವರು ಕೂಡ ತುಂಬ ತಾಳ್ಮೆಯಿಂದ ನೋವಾಗದಂತೆ ಮತ್ತು ಡಿಸೈನ್ಸ್ ಕೂಡ ಒಂದು ಲೈನ್ ಕೂಡ ಆಚೆ ಈಚೆ ಹೋಗದೇ ಇದ್ದಂತೆ ನೀಟಾಗಿ ಬಂದಿತ್ತು. ಸ್ವಲ್ಪನೂ ಸೊಟ್ಟಪಟ್ಟ ಆಗದೆ ತುಂಬ ನೀಟಾಗಿ ಬಂದಿತ್ತು. ಇವರು ಟ್ಯಾಟು ಹಾಕುವಾಗ ಪ್ರತಿಯೊಬ್ಬರಿಗೂ ಬೇರೆ ಬೇರೆ ನೀಡಲ್ನ ಯೂಸ್ ಮಾಡ್ತಾರೆ. ನಮಗೆ ಒಟ್ಟು 3 ಥರ ನೀಡಲ್ ಯೂಸ್ ಮಾಡಿದರು. ಸೊ ಆಲ್ಸೋ ಅಕ್ಕನಿಗೂ ಬೇರೆಯೇ 3 ಥರ ನೀಡಲ್ ಯೂಸ್ ಮಾಡಿದರು. ಫಸ್ಟ್ಗೆ ನೀಡಲ್ನ ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ಮತ್ತು ಎಕ್ಸ್ಪೈರಿ ಡೇಟ್ ಎರಡನ್ನೂ ಅವ್ರು ನಮಗೆ ತೋರಿಸ್ತಾರೆ. ಆಮೇಲೆ ಅವ್ರು ನಮಗೆ ನೀಡಲ್ನ ಆ ಮಿಷನ್ಗೆ ಹಾಕ್ಬಿಟ್ಟು ನಮಗೆ ಟ್ಯಾಟು ಹಾಕ್ತಾರೆ. ಮತ್ತು ಇವರಿಗೆ ಗೌರ್ಮೆಂಟ್ ಆಫ್ ಇಂಡಿಯಾ ಅಂಡರ್ ಆ್ಯಕ್ಟ್ 9001/2015 ಅಪ್ರೂವ್ ಮಾಡಿದೆ. ISO 2021 ಅಂದರೆ 2021 ಇವರಿಗೆ ಅಪ್ರೂವ್ ಮಾಡಿದೆ. ಸೊ ನೋಡಿ, ಇದು ನನ್ನ ಟ್ಯಾಟು. ನಾನು ತ್ರಿಶೂಲ, ಡಮರು, ಓಂ ಮತ್ತು ರುದ್ರಾಕ್ಷಿ ಡಿಸೈನ್ ಹಾಕ್ಸ್ಕೊಂಡಿದ್ದೀನಿ. ತುಂಬ ನೀಟಾಗಿ ಬಂದಿದೆ ಟ್ಯಾಟು ಹಾಕಿದ್ದು. ಲಾಸ್ಟಿಗೆ ಇದನ್ನು ವಾಶ್ ಮಾಡಿ ಒಂದು ಪೇಪರ್ ರ್ಯಾಪರ್ನ, ಪ್ಲಾಸ್ಟಿಕ್ ರ್ಯಾಪರ್ನ ಸುತ್ತಿ ಕಳಿಸ್ತಾರೆ. ಯಾಕೆಂತಂದರೆ ಧೂಳಾಗಬಾರ್ದು ಅಂತ. ಸೊ ನೋಡಿ, ಇದು ನನ್ನ ಅಕ್ಕನ ಟ್ಯಾಟು. ಕೃಷ್ಣ ನವಿಲ್ಗರಿ ಮತ್ತು ಕೊಳವನ್ನು ಹಾಕಿಸ್ಕೊಂಡಿದ್ದಾಳೆ. ನನಗೆ ಗೊತ್ತಿದ್ದ ಪ್ರಕಾರ ಗೌರ್ಮೆಂಟ್ ಆಫ್ ಇಂಡಿಯಾ ಅಪ್ರೂವ್ ಮಾಡಿರೋ ಟ್ಯಾಟು ಸ್ಟುಡಿಯೋ ಅಂದರೆ ಶಿವಮೊಗ್ಗದಲ್ಲಿ ಇದೊಂದೇ ಅಂತಲೇ ಹೇಳಬಹುದು. ನೀವು ಟ್ಯಾಟು ಹಾಕಿಸ್ಕೋಬೇಕು ಅಂತ ಅಂದರೆ ಗೌರ್ಮೆಂಟ್ ಆಫ್ ಇಂಡಿಯಾ ಅಪ್ರೂವ್ ಮಾಡಿರೋ ಸ್ಟುಡಿಯೋಗೆ ಹೋಗಿ ಟ್ಯಾಟು ಹಾಕಿಸ್ಕೊಳ್ಳಿ. ಸೇಫ್ ಆ್ಯಂಡ್ ಹೈಜೆನಿಕ್ ಆಗಿರುತ್ತೆ. ಸೊ ನೋಡಿ, ಇದು ನಂದು ಮತ್ತು ನನ್ನ ಅಕ್ಕನ ಟ್ಯಾಟು. ಹಾಗೆಯೇ ನಾವು ಟ್ಯಾಟು ಹಾಕಿ ಹೊರಗಡೆ ಬರೋ ಹೊತ್ತಿಗೆ ಸಂಜೆ 5 ಗಂಟೆ ಆಗಿಬಿಟ್ಟಿತ್ತು. ಹಾಗೆಯೇ ಶಿವಮೊಗ್ಗಕ್ಕೆ ಒಂದು ಬಾಯ್ ಹೇಳ್ತಾ ಆನ್ ದ ವೇ ಹೋಟೆಲ್ ಅಶೋಕದಲ್ಲಿ ಬಿಸಿ ಬಿಸಿ ಕಾಫಿ ಕುಡ್ಕೊಂಡು ನಾವು ನಮ್ಮೂರ ಕಡೆಗೆ ಪ್ರಯಾಣ ಬೆಳೆಸಿದ್ವಿ. ಸೊ ನೀವು ಟ್ಯಾಟು ಹಾಕಿಸ್ಕೊಂಡ್ರೆ ಫೋಟೋ ನನ್ನ ಕಮೆಂಟ್ ಮಾಡಿ. ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.